ಹಾಯ್, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಇವತ್ತಿನ ದಿನ ನನ್ನ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಸಿಂಹ ರಾಶಿಯವರಿಗೆ ನೆಕ್ಸ್ಟ್ 48 ಅವರ್ಸ್ ಅವರ ಎನರ್ಜಿ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ಬರೋಣ. ಅವರ ಒಂದು ಕರೆಂಟ್ ಎನರ್ಜಿ ಮತ್ತೆ 48 ಅವರ್ಸ್ಗೆ ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಏನು ಒಂದು ಮೆಸೇಜ್ ಬರ್ತಾ ಇದೆ, ಏನು ಗೈಡ್ ಮಾಡ್ತಾ ಇದೆ ಯೂನಿವರ್ಸ್ ಅವರಿಗೆ, ಏನು ಮಾಡಬೇಕು, ಅವರ ಒಂದು ಎನರ್ಜಿ ಏನು ಹೇಳುತ್ತೆ, ಅವರ ರಿಲೇಶನ್ಶಿಪ್ ಇರ್ಬೋದು, ಅವ್ರಿಗೆ ಏನಾದರೂ ತೊಂದರೆಗಳು ಬರ್ತಾ ಇದೆಯಾ ಜಾಬಲ್ಲಿ, ಅವರ ಕರಿಯರಲ್ಲಿ ಅಂತ ಹೇಳಿ. ಹಾಗಿದ್ರೆ ರೀಡಿಂಗಿಗೆ ಇನ್ನೂ ನೀವು ಅಲೈನ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಅಕ್ಯುರೇಟ್ ಆದಂಥ ರೀಡಿಂಗ್ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ನಿಮಗೆ ರೀಡಿಂಗ್ ಎಷ್ಟು ರೆಸೊನೇಟ್ ಆಗುತ್ತೆ ಖಂಡಿತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ 48 ಅವರ್ಸಿಗೆ ಪ್ರೆಸೆಂಟ್ ಮೂಮೆಂಟು ಸಿಂಹ ರಾಶಿಯವರ ಒಂದು ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ಯಾವುದೋ ಒಂದು ರಿಲೇಶನ್ಶಿಪ್ ಇವಾಗ ಬಂದಿದೆ. ಆ ಒಂದು ರಿಲೇಶನ್ಶಿಪ್ ನೋಡಿ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಆ ಒಂದು ವ್ಯಕ್ತಿಯ ಬಗ್ಗೆ ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ. ರಿಲೇಶನ್ಶಿಪ್ ವೈಸ್ ಇರ್ಬೋದು, ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ಇರ್ಬೋದು, ಅಥವಾ ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಇರ್ಬೋದು. ಈ ಒಂದು ಎನರ್ಜಿ ನನಗೆ ಬರ್ತಾ ಇರೋವಂಥದ್ದು. ಥಿಂಕ್ ಮಾಡ್ತಾ ಇದ್ದೀರಾ, ಆ ಒಂದು ರಿಲೇಶನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ತುಂಬಾ ಪ್ರೀತಿಯಿಂದ ನೀವು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಮುಂದೆ ಏನ್ ಮಾಡ್ಬೇಕು ಅನ್ನೋವಂಥದ್ದು ಇವಾಗಲೇ ನಿಮ್ಮ ಒಂದು ವಿಚಾರಗಳು ನಡೀತಾ ಇವೆ. ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಎನರ್ಜಿ ನನಗೆ ಬಂದಿರುವಂತದ್ದು ಸಿಂಹ ರಾಶಿಯವರಿಗೆ. ಯಾರೋ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ್ದಾರೆ. ಓಕೆ, ಅವ್ರ ಬಗ್ಗೆನೇ ನೀವು ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ. ಪ್ಲಾನಿಂಗ್ಸ್ ಇದೆ, ಏನ್ ಮಾಡ್ಬೇಕು ಮುಂದೆ, ಮ್ಯಾರೇಜ್ ಪ್ರಪೋಸಲ್ ಮಾಡ್ಬೇಕಾ, ಎಂಗೇಜ್ಮೆಂಟ್ ಮಾಡ್ಕೋಬೇಕಾ, ರಿಲೇಶನ್ಶಿಪ್ ಅನ್ನ ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಓಕೆ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅದನ್ನ ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಸೂಪರ್. ನೋಡಿ, 6 ಆಫ್ ಕಪ್ಸ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಂತ ಹೇಳಿದೆ. ಖಂಡಿತ ನನಗೆ ಇದ್ರ ಬಗ್ಗೆ ನೀವು ತಿಳಿಸ್ಲೇಬೇಕು. ಕಮೆಂಟ್ ಅಲ್ಲಿ ಒಂದ್ಸಾರಿ ನನಗೆ ತಿಳಿಸಿ. ಯಾಕಂತಂದ್ರೆ ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ, ಸೊ ಇದನ್ನ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆಗೆ ಶೇರ್ ಮಾಡಿದ್ರೆ ಈ ಒಂದು ರಿಲೇಶನ್ಶಿಪ್ಗೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಗುತ್ತೆ. ಬ್ಲೆಸ್ಸಿಂಗ್ಸ್ ಇದೆ ಈ ಒಂದು ನಿಮ್ಮ ಒಂದು ರಿಲೇಶನ್ಶಿಪ್ಗೆ, ಫ್ಯಾಮಿಲಿಯ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ನಾನು ಹೇಳ್ಬಹುದು. ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇದೆಯಾ, ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾರು ಲವ್ ಒನ್ಸ್ ಇರ್ತಾರೆ, ನೋಡಿ, ನಿಮ್ಮ ಲವ್ ಒನ್ಸ್ ಅಂತಂದ್ರೆ ನಿಮ್ಮ ಪಾರ್ಟ್ನರೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಪ್ರೀತಿಯ ಪಾತ್ರರು ಮನೆಯಲ್ಲಿ ಇರುವಂತವ್ರು, ನಿಮ್ಮ ಫಾದರ್ ಇರ್ಬೋದು, ನೀವು ಯಾರ ಜೊತೆಗೆ ತುಂಬಾ ಅಟ್ಯಾಚ್ ಆಗಿರ್ತೀರಾ, ನಿಮ್ಮ ಮದರ್ ಇರ್ಬೋದು, ನಿಮ್ಮ ಗ್ರ್ಯಾಂಡ್ ಮದರ್ ಇರ್ಬೋದು, ಗ್ರ್ಯಾಂಡ್ ಫಾದರ್ ಇರ್ಬೋದು. ಸೊ ಅವ್ರಿಗೆ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಅವ್ರ ಕಡೆಯಿಂದ ನೀವು ಗೈಡೆನ್ಸ್ ಅನ್ನ ತಗೊಳ್ಳಿ. ಖಂಡಿತ ನಿಮ್ಗೆ ಗೈಡ್ ಮಾಡ್ತಾರೆ, ಮತ್ತೆ ಸಪೋರ್ಟ್ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿ, ತುಂಬಾ ಲವೇಬಲ್ ಎನರ್ಜಿ ಅಂತ ಹೇಳ್ಬೋದು ನಾನು. ನೀವು ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ದೀರಾ, ಕಾರ್ಡು ಕೂಡ ಅದೇ ಬಂದಿದೆ. ಓಕೆ, ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ಖಂಡಿತ ನನಗೆ ತಿಳಿಸಿ. ನೆಕ್ಸ್ಟ್ ವೀಕಲ್ಲಿ ನಿಮಗೆ ಡೀಟೇಲ್ ರೀಡಿಂಗ್ ನಾನು ಹಾಕಿರ್ತೀನಿ. ಮತ್ತೆ ವಿಡಿಯೋ ಒಂದ್ಸಾರಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.